ನಮಸ್ಕಾರ ಸ್ನೇಹಿತರೆ. ಪದಗಳ ಮೂಲಕ ಅಕ್ಷರ ಕ್ರಾಂತಿಯನ್ನು ಮಾಡಿದಂಥ ಹಿರಿಯ ಸಾಹಿತಿ ಪರ್ವದಂತಹ ದೈತ್ಯ ಪ್ರತಿಭೆ ಎಸ್.ಎಲ್. ಭೈರಪ್ಪನವರು ಕಾಲವಾಗಿದ್ದಾರೆ. ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಸಾಹಿತ್ಯ ಕ್ರಾಂತಿಯನ್ನು ಮಾಡಿದ ಎಸ್.ಎಲ್. ಭೈರಪ್ಪನವರ ಕೊನೆಯ ದಿನಗಳು ಅತ್ಯಂತ ನೋವಿನಿಂದ ಕೂಡಿತ್ತು ಎಂಬುದೇ ದುರಂತ. ಹಿರಿಯ ಸಾಹಿತಿಯಾದ ಎಸ್.ಎಲ್. ಭೈರಪ್ಪನವರು ತಮ್ಮ ಅಂತ್ಯ ಸಂಸ್ಕಾರವನ್ನು ಇವರೇ ಮಾಡಬೇಕು, ಇವರಿಂದಲೇ ಮಾಡಿಸಬೇಕು ಎಂದು ಕಾಣಿಸ್ತದೆ ಸ್ನೇಹಿತರೆ. ತನ್ನ ಮಾನಸ ಪುತ್ರಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಬೇಕೆಂದು ವೀಲ್ನಲ್ಲಿ ಬರೆದಿಟ್ಟಿದ್ದರು. ಆದರೆ ಅವರ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಲೇ ಇದೆ. ಭೈರಪ್ಪನವರ ಸಾವಿನ ನಂತರವೂ ಈ ಹಠ ಸಾಧನೆಯ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾದರೆ ಈ ಮಾನಸ ಪುತ್ರಿ ಯಾರು? ಈ ವಿಲ್ಲಿನ ರಹಸ್ಯವೇನು? ಮಾನಸ ಪುತ್ರಿ ಸಹನಾ ವಿಜಯಕುಮಾರ್ ಬಗ್ಗೆ ನಿಮಗೇನು ಗೊತ್ತಿದೆ? ಕಾಲಾನಂತರವೂ ಎಸ್.ಎಲ್. ಭೈರಪ್ಪನವರ ಆಸ್ತಿಪಾಸ್ತಿಗಳು ಯಾರ ಪಾಲಾಗಲಿವೆ? ಕೊನೆಯ ದಿನಗಳು ವಿಶ್ವೇಶ್ವರ ಭಟ್ಟರ ಮನೆಯಲ್ಲೇ ಕಳೆದಿದ್ದಾದರೂ ಏಕೆ? ಮಕ್ಕಳ ಬಗ್ಗೆ ಎಸ್.ಎಲ್. ಭೈರಪ್ಪನವರ ಭಾವನೆಗಳೇನು? ಎಲ್ಲ ಮಾಹಿತಿಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಎಸ್.ಎಲ್. ಭೈರಪ್ಪನವರು ಕನ್ನಡ ಸಾಹಿತ್ಯದ ಮೇರು ಪ್ರತಿಭೆ ಎಸ್.ಎಲ್. ಭೈರಪ್ಪ. ಪರ್ವ, ನಾಯಿನೆರಳು, ಗೃಹಭಂಗ, ದಾಟು, ನೂರಾರು ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಶಾಶ್ವತವಾಗಿ ನಮ್ಮ ನಡುವೆ ಇವತ್ತಿಗೂ ಕೂಡ ಇರುವಂಥವರು ಎಸ್.ಎಲ್. ಭೈರಪ್ಪನವರು. ಅನೇಕ ಕೃತಿಗಳನ್ನು, ಒಂದು ಕೃತಿಯನ್ನು ಬರಿಬೇಕಾದರೆ ಸಮಾಜದ ಪರಿವರ್ತನೆಗಾಗಿ ಕೃತಿಗಳನ್ನು ಬರೀತಿದ್ದರು. ಸಮಾಜದ ಪರಿವರ್ತನೆಗಾಗಿ ಕಾದಂಬರಿಗಳನ್ನು ಬರಿತಾ ಇದ್ದರು ಎಸ್.ಎಲ್. ಭೈರಪ್ಪನವರು. ಒಂದು ಕಾದಂಬರಿ ಹೊರಬರಬೇಕಾದರೆ ಸುಮಾರು ದಿನಗಳವರೆಗೆ ಗ್ರಂಥಾಲಯದಲ್ಲಿ ಕೇಸ್ ಸ್ಟಡಿ ಆಗ್ತಾ ಇತ್ತು, ಅದರ ಬಗ್ಗೆ ಅಧ್ಯಯನ ಆಗ್ತಾ ಇತ್ತು, ವ್ಯಕ್ತಿ ಅಧ್ಯಯನ ಆಗುತ್ತಿತ್ತು. ಅದಾದ ನಂತರ ಒಂದು ಕೃತಿ ಹೊರಬರ್ತಾ ಇತ್ತು ಸ್ನೇಹಿತರೆ. ಅವರ ಹೊಸ ಕೃತಿಗಳಿಗಾಗಿ ಲಕ್ಷಾಂತರ ಜನ ಕಾತುರದಿಂದ ಕಾಯ್ತಾ ಇದ್ದರು. ಭಾರತ ಮಾತ್ರವಲ್ಲ, ಕರ್ನಾಟಕ ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿಯೂ ಕೂಡ ಅವರ ಸಾಹಿತ್ಯ ಅಭಿಮಾನಿಗಳಿದ್ದರು ಸ್ನೇಹಿತರೆ. ಅಂಥ ಮೇರು ವ್ಯಕ್ತಿತ್ವ ಎಸ್.ಎಲ್. ಭೈರಪ್ಪನವರದು. ಎಸ್.ಎಲ್. ಭೈರಪ್ಪನವರು ತುಂಬು ಕುಟುಂಬ, ಹೆಂಡತಿ, 2 ಜನ ಗಂಡು ಮಕ್ಕಳು. ಒಬ್ಬ ಮಗ ರವಿಶಂಕರ್ ಲಂಡನ್ನಲ್ಲಿ ಬ್ಯಾಂಕ್ ಉದ್ಯೋಗಿಯಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಇನ್ನೊಬ್ಬ ಮಗ ಉದಯಶಂಕರ್ ಬೆಂಗಳೂರಿನಲ್ಲೇ IT ಉದ್ಯಮಿಯಾಗಿ ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ. ಉದಯಶಂಕರ್ ಇವರಿಗೂ ಎಸ್.ಎಲ್. ಭೈರಪ್ಪನವರಿಗೆ 5 ಜನ ಮೊಮ್ಮಕ್ಕಳು ಕೂಡ ಇದ್ದಾರೆ ಸ್ನೇಹಿತರೆ. ಇಂಥ ತುಂಬು ಕುಟುಂಬವನ್ನು ಹೊಂದಿರುವ ಎಸ್.ಎಲ್. ಭೈರಪ್ಪನವರ ವೀಲ್ ಡೀಡ್ ಬಗ್ಗೆ ಇವತ್ತಿನವರೆಗೂ ಕೂಡ ಚರ್ಚೆ ನಡೀತಾನೆ ಇದೆ ಸ್ನೇಹಿತರೆ. ಇಷ್ಟೆಲ್ಲ ಇದ್ದರೂ ಕೂಡ ಎಸ್.ಎಲ್. ಭೈರಪ್ಪನವರು ಎಲ್ಲ ಆಸ್ತಿಪಾಸ್ತಿಗಳನ್ನು ಟ್ರಸ್ಟಿಗೆ ವಹಿಸಿದ್ರ? ಅಷ್ಟೇ ಅಲ್ಲ, ಸ್ವತಃ 2 ಗಂಡು ಮಕ್ಕಳು ಇದ್ದಾಗಲೂ ಕೂಡ ಮಾನಸ ಪುತ್ರಿಯಿಂದ ಅಂತ್ಯ ಸಂಸ್ಕಾರವನ್ನು ನಡೆಸಿದ್ದಾದರೂ ಯಾಕೆ ಎನ್ನುವ ವಿಚಾರಗಳು ಒಂದಿಷ್ಟು ಚರ್ಚೆ ಆಗ್ತಾ ಇದೆ ಸ್ನೇಹಿತರೆ. ಅದರ ಕುರಿತು ಒಂದಿಷ್ಟು ನಾವು ಕಣ್ಣು ಹಾಯಿಸುವುದಾದರೆ, ಯಾರು ಈ ಮಾನಸ ಪುತ್ರಿ? ಸಹನಾ ವಿಜಯಕುಮಾರ್ ಎನ್ನುವವರ ಮಾನಸ ಪುತ್ರಿಯಿಂದ ಅಂತ್ಯ ಸಂಸ್ಕಾರ ನೆರವೇರಿತು ಸ್ನೇಹಿತರೆ. ಸಹನಾ ವಿಜಯಕುಮಾರ್ ಎಸ್.ಎಲ್. ಭೈರಪ್ಪನವರ ಮಾನಸ ಪುತ್ರಿ. 2015ರಲ್ಲಿ ಕಾರ್ಕಳದಲ್ಲಿ ನಡೆದಂಥ ಎಸ್.ಎಲ್. ಭೈರಪ್ಪನವರ ಅಭಿನಂದನಾ ಸಮಾರಂಭದಲ್ಲಿ ಸಹನಾ ವಿಜಯಕುಮಾರ್ ಪರಿಚಯವಾಗುತ್ತದೆ ಸ್ನೇಹಿತರೆ. ಅವತ್ತಿನಿಂದ ಎಸ್.ಎಲ್. ಭೈರಪ್ಪನವರನ್ನು ಮಗಳಂತೆ ನೋಡಿಕೊಂಡರು ಸಹನಾ ವಿಜಯಕುಮಾರ್ ಅವರನ್ನು. ಸಹನಾ ವಿಜಯಕುಮಾರ್ ಅವರು ಕನ್ನಡ ಪ್ರಭಕ್ಕೆ ಅಂಕಣಗಾರ್ತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು, ಅಂಕಣವನ್ನು ಬರಿತಾ ಇದ್ರು. ಬರೆಯುವಂಥ ಸಂದರ್ಭದಲ್ಲಿ ಎಲ್ಲ ತಪ್ಪು ತಡೆಗಳನ್ನೆಲ್ಲ ತಿದ್ದಿ ಅವರಿಗೆ ಸಾಹಿತ್ಯ ಅಭಿಮಾನಿಯಾಗಿ ಸಾಹಿತ್ಯವನ್ನು ಯಾವ ರೀತಿಯಾಗಿ ಬರಿಬೇಕು ಅಂತ ಹೇಳಿಕೊಡ್ತಾ ಇದ್ರು ಎಸ್.ಎಲ್. ಭೈರಪ್ಪನವರು. ಅಷ್ಟೇ ಅಲ್ಲ, ಸ್ವತಃ ಮಗಳಂತೆ ನೋಡ್ಕೊಳ್ತಾ ಇದ್ರು. ಆಕೆಯೂ ಕೂಡ ತಂದೆಯಂತೆ ನೋಡ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲ, ಎಸ್.ಎಲ್. ಭೈರಪ್ಪರವರ ಲಾಲನೆ, ಪಾಲನೆ, ಪೋಷಣೆಯನ್ನು ನೋಡ್ಕೊಳ್ತಾ ಇದ್ರು ಸಹನಾ ವಿಜಯಕುಮಾರ್ ಅವರು. ಈ ಸಹನಾ ವಿಜಯಕುಮಾರ್ ಅವರೇ ನನ್ನ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅನ್ನುವಂಥ ವೀಲ್ನಲ್ಲಿ ಬರೆದರು ಸ್ನೇಹಿತರೆ. ಆದರೂ ಇಷ್ಟೆಲ್ಲ ಹಠ ಯಾಕೆ ಎಸ್.ಎಲ್. ಭೈರಪ್ಪನವ್ರದ್ದು ಅನ್ನುವಂಥ ವಿಚಾರವನ್ನು ನೋಡಿಕೊಂಡಂಥ ಸಂದರ್ಭದಲ್ಲಿ ಎಸ್.ಎಲ್. ಭೈರಪ್ಪನವರು ಒಂದು ಟ್ರಸ್ಟ್ ಮಾಡಬೇಕು ಅಂತ ಹೊರಡ್ತಾರೆ ಸ್ನೇಹಿತರೆ. ಆ ಟ್ರಸ್ಟ್ ಯಾವ ರೀತಿಯಾಗಿರಬೇಕು ಅಂದರೆ, ತಾನು ಇಡೀ ಜೀವನದಲ್ಲಿ ಎಲ್ಲ ಗಳಿಸಿದ ಆಸ್ತಿ, ಹಣ ಎಲ್ಲವೂ ಕೂಡ ಟ್ರಸ್ಟಿಗೆ ವಹಿಸಬೇಕು, ಆ ಟ್ರಸ್ಟಿನಲ್ಲೇ ನೋಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಬಾಲ್ಯದಲ್ಲಿ ತಾನು ಅನುಭವಿಸಿದ
ಕಷ್ಟಗಳು ಮುಂದಿನ ಪೀಳಿಗೆಗೆ ಆಗಬಾರದು ಅನ್ನುವಂಥ, ಮುಂದಿನ ಮಕ್ಕಳಿಗೆ ಆ ಕಷ್ಟಗಳು ಆಗಬಾರದು ಅನ್ನುವಂಥ ಕಾರಣದಿಂದ ಒಂದು ಟ್ರಸ್ಟನ್ನು ರಚನೆ ಮಾಡಿ ಟ್ರಸ್ಟಿಗೆ ಎಲ್ಲ ಆಸ್ತಿ ಪಾಸ್ತಿಗಳ ಹಣವನ್ನೆಲ್ಲವನ್ನು ಕೂಡ ಆ ಟ್ರಸ್ಟಿಗೆ ಬರೆಯಲು ನಿರ್ಧರಿಸಿದರು ಸ್ನೇಹಿತರೆ. ಈ ವಿಚಾರವಾಗಿ ಕುಟುಂಬಸ್ಥರ ಮಧ್ಯೆ ಗಲಭೆ ಆಯಿತು ಅಂತೆ, ತೊಂದರೆಯಾಗ್ತಾ ಇತ್ತು. ಕುಟುಂಬಸ್ಥರು ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿದ್ರು ಅಂತ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಕೋರ್ಟ್ ಮೆಟ್ಟಿಲು ಹತ್ತುವಂಥ ಸಂದರ್ಭದಲ್ಲಿ ಎಸ್.ಎಲ್. ಭೈರಪ್ಪರವರು ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದಾರೆ. ಆದ್ದರಿಂದ ಅವರು ಈ ರೀತಿ ಟ್ರಸ್ಟ್ಗಳನ್ನು ಮಾಡಿದ್ದಾರೆ ಎನ್ನುವಂಥ ವಿಚಾರ ಕೋರ್ಟ್ ಮೆಟ್ಟಿಲು ಹತ್ತಿದಾಗ ಸ್ವತಃ ಎಸ್.ಎಲ್. ಭೈರಪ್ಪನವರೇ ಕೋರ್ಟಿಗೆ ಹೋಗಿ ನಾನು ಯಾವುದೇ ರೀತಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿಲ್ಲ, ನಾನು ಸರಿಯಾಗಿದ್ದೀನಿ ಅಂತ ತಿಳ್ಕೊಂಡು ಕೋರ್ಟಿನ ಜಡ್ಜಿನೆದುರಿಗೆ ಹೇಳಿ ಬಂದಿದ್ದರಂತೆ ಸ್ನೇಹಿತರೆ. ಎಂತಹ ಹಠವಾದಿ ಎಸ್.ಎಲ್. ಭೈರಪ್ಪನವರು ಎನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಈ ಸಂದರ್ಭದಲ್ಲಿ ಈ ವಿಚಾರಗಳು ನಿಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ, ಪ್ರತಿಯೊಬ್ಬ ಯುವಕರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶಿ ಆಗಲಿ ಅನ್ನುವಂಥ ಕಾರಣದಿಂದ ಈ ವಿಚಾರವನ್ನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅವರ ದೂರದೃಷ್ಟಿತ್ವ, ಜನಪರ ಕಾಳಜಿ ಎಲ್ಲವೂ ಕೂಡ ಈ ಟ್ರಸ್ಟಿನ ವೀಲ್ ಡೀಡ್ ಮುಖಾಂತರ ಜನರಿಗೆ ಗೊತ್ತಾಗಿದೆ ಸ್ನೇಹಿತರೆ. ಹೆಂಡತಿ, ಮಕ್ಕಳು, ಕುಟುಂಬ ಇದೇ ಜೀವನವಲ್ಲ, ಇದನ್ನೂ ಮೀರಿ ಜೀವನ ಇದೆ ಎಂಬುದು ಪ್ರತಿಯೊಬ್ಬರಿಗೂ ಕೂಡ ನೀತಿ ಪಾಠವಾಗಬೇಕು ಎನ್ನುವ ದೃಷ್ಟಿಕೋನದಿಂದ ಎಸ್.ಎಲ್. ಭೈರಪ್ಪರವರ ಈ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ. ವಯಸ್ಸಿನ ಅಂತಿಮ ಹಂತದಲ್ಲಿ ಅವರು ವಿಶ್ವೇಶ್ವರ ಭಟ್ಟ ತಮ್ಮ ಶಿಷ್ಯರಾದಂಥ ವಿಶ್ವೇಶ್ವರ ಭಟ್ಟರ ಮನೆಯಲ್ಲಿ ತಮ್ಮ ಅಂತಿಮ ಕ್ಷಣಗಳನ್ನು ಕಳೆದರು ಸ್ನೇಹಿತರೆ. ವಿಶ್ವೇಶ್ವರ ಭಟ್ಟರ ಮನೆಗೆ ಬಂದಾಗ ತಮ್ಮ ಸ್ವತಃ ಫ್ಲಾಟ್ಗಳನ್ನೇ ವಿಶ್ವೇಶ್ವರ ಭಟ್ಟರು ಎಸ್.ಎಲ್. ಭೈರಪ್ಪನವರಿಗೆ ಬಿಟ್ಟುಕೊಟ್ಟು ಅವರಿಗೆ ಯಾವುದೇ ರೀತಿ ತೊಂದರೆಯಾಗಬಾರ್ದು ಅಂತ ತಿಳ್ಕೊಂಡು ಅವರಿಗೆ ಪ್ರತಿದಿನವೂ ಕೂಡ ಅವರ ಮನೆಗೆ ಊಟಕ್ಕೆ ಬರ್ತಾ ಇದ್ರು. ಊಟ ಮಾಡಿ ವಿಶ್ವೇಶ್ವರ ಭಟ್ಟರ ಫ್ಲ್ಯಾಟಿನಲ್ಲೇ, ಅಂದರೆ ಸ್ವಾತಂತ್ರ್ಯಕ್ಕೆ ತೊಂದರೆ ಆಗಬಾರ್ದು ಅಂತ ಅವರಿಗೆ ಸಪ್ರೇಟ್ ವ್ಯವಸ್ಥೆಯನ್ನು ಮಾಡಿ ಸ್ವತಃ ತನ್ನ ಹೆಂಡತಿ ಮತ್ತು ತಾವು ಅಡಿಗೆ ಮಾಡಿ ಊಟವನ್ನು ಬಡಿಸಿ ಪ್ರತಿದಿನವೂ ಕೂಡ ತಮ್ಮ ಅಂತಿಮ ಹಂತದವರೆಗೂ ಕೂಡ ಎಸ್.ಎಲ್. ಭೈರಪ್ಪನವರ ಅಂತಿಮ ಕೊನೆಯ ಕ್ಷಣದವರೆಗೂ ಕೂಡ ನೋಡಿಕೊಂಡಂಥ ಶಿಷ್ಯರು ವಿಶ್ವೇಶ್ವರ ಭಟ್ಟರು ಸ್ನೇಹಿತರೆ. ಇಂತಹ ವ್ಯಕ್ತಿತ್ವ ಪ್ರತಿಯೊಬ್ಬರಿಗೂ ಕೂಡ ದಾರಿದೀಪ ಆಗ್ತಾ ಇದೆ. ಇಂತಹ ಮೇರು ವ್ಯಕ್ತಿತ್ವವನ್ನು ಹೊಂದಿರುವಂಥ ಎಸ್.ಎಲ್. ಭೈರಪ್ಪನವರು ಅವರು ಹೋಗುವ ಸಂದರ್ಭದಲ್ಲಿಯೂ ಕೂಡ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯ ನೀತಿ ಪಾಠವನ್ನು ಮಾಡಿ ಹೋಗಿದ್ದಾರೆ ಎಂಬುದೇ ಅವರನ್ನು ಶಾಶ್ವತವಾಗಿ ನಮ್ಮೊಟ್ಟಿಗೆ ಇರಲು ಸಾಧ್ಯವಾಗುತ್ತೆ ಸ್ನೇಹಿತರೆ. ಅವರ ಆಲೋಚನೆಗಳು, ಗಟ್ಟಿ ನಿಲುವು, ಬದುಕಿ ಬಂದಂಥ ರೀತಿ, ಬದುಕಿರುವ ರೀತಿ ಎಲ್ಲವೂ ಕೂಡ ಆದರ್ಶಪ್ರಾಯವಾಗಿದೆ ಎನ್ನುವಂಥ ವಿಷಯಗಳನ್ನು ಇವತ್ತಿನ ಸಂದರ್ಭದಲ್ಲಿ ಎಸ್.ಎಲ್. ಭೈರಪ್ಪನವರ ಈ ಒಂದು ಜೀವನ ಪ್ರತಿಯೊಬ್ಬರಿಗೂ ಕೂಡ ಆದರ್ಶಪ್ರಾಯವಾಗಿದೆ. ಅವರ ಕೃತಿಗಳಷ್ಟೇ ಅಲ್ಲ, ಅವರ ಜೀವನವೇ ಪ್ರತಿಯೊಬ್ಬರಿಗೂ ಆದರ್ಶ ಎನ್ನುವಂಥ ವಿಚಾರಗಳನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಮಗೆ ತಿಳಿಸುತ್ತಾ, ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಭಾರತ್.